80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನರುಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ನಮ್ಮೊಟ್ಟಿಗೆ ಹಲವು ಸ್ವತಂತ್ರ ಹೋರಾಟಗಾರರ ವೇಷಧಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇರುವಂಥದ್ದು. ನಮ್ಮ ಹತ್ರ ಒಂದಿಷ್ಟು ಗೆಸ್ಟ್ ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡಿಸೋಣ. ಮೇಡಮ್, ನೀವು ಎಲ್ಲಿಂದ ಬಂದಿರೋದು? ಈ ವೇಷ ಯಾರನ್ನ ಹೋಲುತ್ತೆ? ಯಾವ ವೇಷಧಾರಿನ ಹಾಕೊಂಡು ನೀವು ಬಂದಿದ್ದೀರಾ ಅಂತ? ನಾನು ಸುಧಾ ಹರಿಪ್ರಕಾಶ್ ಅಂತ ಮಲ್ಲೇಶ್ವರಮಿಂದನೇ ಬಂದಿರೋದು. ಕಿತ್ತೂರು ರಾಣಿ ಚೆನ್ನಮ್ಮ ಹಾಕ್ಕೊಂಡಿದ್ವಿ. ದೊಡ್ಡ ಕತ್ತಿ ತಂದಿದ್ದೆ, ಅವರು ಬಿಡಲಿಲ್ಲ ಒಳಗಡೆ, ಅದು ವಾಪಸ್ ಕಳಿಸ್ದೆ. 80ನೇ ವರ್ಷ ಅಂತ ಸೆಲೆಬ್ರೇಷನ್ ಮಾಡ್ತಾ ಇರೋದು ಇಷ್ಟು ದೊಡ್ಡದಾಗಿ ತುಂಬ ಖುಷಿ ಆಗತ್ತೆ. ಇನ್ನು 100ನೇ ವರ್ಷಕ್ಕೂ ನಾವಿರ್ತೀವಿ ಅಂತ ನನಗೆ ಜೋಶ್ ಇದೆ. ಇವಾಗ ನನಗೆ 59 ಇಯರ್ಸು. ತುಂಬ ಖುಷಿ ಆಗುತ್ತೆ ನಾವು ಈ ಜರ್ನಿಯಲ್ಲಿ ನಾವಿದ್ದೀವಿ ಅಂತ. ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋ ಈ ಪ್ರೋಗ್ರಾಮ್ಗೆ ನಾವು ತುಂಬ ಆಭಾರಿಯಾಗಿದ್ದೀವಿ. ಎಷ್ಟೋ ವರ್ಷದಿಂದ ಒಳಗಡೆ ಹೋಗಿ ನೋಡಬೇಕು ಅಂತ ಆಸೆ ಇತ್ತು. ಈ ವರ್ಷ ಪಾಸ್ ಸಿಕ್ಕಿದೆ. ನನ್ನ ಮಗಳು ನಾನಿಬ್ಬರು ಬಂದಿದ್ದೀವಿ. ನಿಮ್ಮ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂದರೆ ಏನು? ಹೆಣ್ಮಕ್ಳ ಪ್ರಕಾರ ಸ್ವಲ್ಪ ಜನ ಹೇಳ್ತಾರೆ ನಮಗೆ ಫ್ರೀಡಮ್ ಸಿಕ್ಕಿಲ್ಲ, ದೇಶಕ್ಕೆ ಸಿಕ್ಕಿದೆ, ನಮಗೆ ಸಿಕ್ಕಿಲ್ಲ ಅಂತ. ನಿಮ್ಮ ಪ್ರಕಾರ ಸ್ವತಂತ್ರ ಅಂದರೆ ಏನು? ಸ್ವತಂತ್ರ ತುಂಬ ಸಿಕ್ಕಿದೆ. ಯಾಕೆಂದರೆ ಯಾರ್ಯಾರು ಯಾವ್ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ. ಯಾಕೆಂದರೆ ನಾವು ಚಿಕ್ಕವರಿರುವಾಗ ಎಜುಕೇಷನ್ ಅಂದರೆ ಇವಾಗ ನಾವೆಲ್ಲ ಶೆಟ್ರು, ನಾವು 10th ಸ್ಟ್ಯಾಂಡರ್ಡ್ವರೆಗೂ ಅಷ್ಟೇ ಓದಿಸ್ತಾ ಇದ್ದೀವಿ. ಇವಾಗ ನನ್ನ ಮಕ್ಕಳು 3 ಜನ ಫಾರಿನಲ್ಲಿದ್ದಾರೆ ಅಲ್ವಾ. ಎಷ್ಟು ನಾವು ಫ್ರೀಡಮ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಅವ್ರ ಕೈಯಲ್ಲಿರತ್ತೆ ಅಷ್ಟೇ. ಪ್ರತಿಯೊಬ್ಬರಿಗೂ ಫ್ರೀಡಮ್ ಸಿಕ್ಕಿದೆ. ನಾವು ಒಂದೇ ದಿನ ಅಲ್ಲ, ಇಡೀ ವರ್ಷ ನಾವು ಮಾಡ್ತಾ ಇದ್ದೀವಿ. ಏನಂದರೆ ಇವಾಗ ಕೆಲವರು ಡ್ರೆಸ್ಸಿಂಗ್ ಸೆನ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಸ್ವಲ್ಪ ಹೆಣ್ಮಕ್ಳು ಆದಮೇಲೆ ನಾವು ಸ್ವಲ್ಪ ಗಮನ ತಗೊಳ್ಬೇಕಲ್ವ. ನಾವು ಯಾವ ಹೇಳ್ತಾರೆ ನಮಗೆ ಬಟ್ಟೆ ಹಾಕ್ಕೊಳ್ಳೋ ಹಕ್ಕು ಇದೆ, ಎಲ್ಲ ಇದೆ, ಸ್ವತಂತ್ರ ಕೊಟ್ಟ ಮೇಲೆ ಇದನ್ನು ನಮ್ಮ ಹಕ್ಕು ಅಲ್ವಾ, ನೋಡೋರು ದೃಷ್ಟಿ ಚೆನ್ನಾಗಿರಬೇಕು ಅಂತ ವಾದ ಮಾಡೋರು ಇರ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಅಂದರೆ ಅದು ಕರೆಕ್ಟ್. ಯಾಕೆಂದರೆ ನೋಡೋರ ದೃಷ್ಟಿನೂ ಚೆನ್ನಾಗಿರಬೇಕು. ನಾವೂ ಅಂದರೆ ಇವಾಗ 3-4 ಸಣ್ಣದಾಗಿ 2 ಇಂಚಸ್ ಹಾಕ್ಕೊಳ್ಳೋ ಬದಲು 6 ಇಂಚಸ್ ಹಾಕೋಬೋದಲ್ವಾ? ಅದು ಫ್ರೀಡಮ್ ಅಲ್ಲ ಅಂತೀರ? ಹೌದು, ಕರೆಕ್ಟ್ ಅಲ್ವಾ? ಅಂದರೆ ನಾವು ಯಾಕೆ ಎಕ್ಸ್ಪೋಸ್ ಮಾಡ್ಕೊಳ್ಬೇಕು? ಎಕ್ಸ್ಪೋಸ್ ಮಾಡ್ಕೊಳ್ದೇನೆ ಈಗ ಎಷ್ಟು ಹೆಣ್ಮಕ್ಳು, ಇವಾಗ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮಂದು ಹಾಕ್ಕೊಂಬಂದೆ. ಅವಾಗ ಫ್ರೀಡಮ್ ಇಲ್ದೇನೆ ಅವರು ಫ್ರೀಡಮ್ ಫೈಟರ್ ಆದ್ರಾ? ಇಲ್ಲ ಅಲ್ವಾ? ಅವರಿಂದ ನಮ್ಗೆ ಎಷ್ಟು ಸಿಕ್ಕಿದೆ ಅಲ್ವಾ? ನಿಮ್ಮ ಹತ್ರ ಕತ್ತಿ ಇಲ್ಲದೆ ಇದ್ರು ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಥರನೇ ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ಇನ್ಮೇಲೂ ಕೂಡ ಹೋರಾಟ ಮಾಡಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೇಷಧಾರಿ ಹಾಕ್ಕೊಂಡು ಬಂದಿರತಕ್ಕಂಥವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.